ತಮ್ಮನ್ನ ಕಾಪಾಡಿಕೊಳ್ಳಲು ಬಿಎಸ್ವೈ ಹೆಸರನ್ನ ಬಳಸಿದ್ದಾರೆ ತಿಮ್ಮಾಪುರ್. ಅಬಕಾರಿ ಸ್ಕ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ ತಿಮ್ಮಾಪುರ್ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ತಮ್ಮನ್ನ ಕಾಪಾಡಿಕೊಳ್ಳಲು ಬಿಎಸ್ವೈ ಹೆಸರು ಬಳಸಿದ ತಿಮ್ಮಾಪುರ್. ಅಬಕಾರಿ ಸ್ಕ್ಯಾಮ್ ಮಿನಿಸ್ಟರ್ ತಿಮ್ಮಾಪುರ್ ಫಸ್ಟ್ ರಿಯಾಕ್ಷನ್. ಇಂತಹ ಆಡಿಯೋಗಳೆಲ್ಲ ಇರ್ತಾವೆ ಅಂತ ಹಿಂದೊಮ್ಮೆ ಹೇಳಿದ್ರು ಬಿಎಸ್ವೈ. ಹಿಂದೆ ಗೋಪಾಲಯ್ಯ ಮೇಲೆ ಆರೋಪ ಬಂದಾಗ ರಾಜೀನಾಮೆಯನ್ನ ಕೊಟ್ಟಿದ್ರ. ಆಡಿಯೋದಲ್ಲಿ ಹೆಸರು ಕೇಳಿದ ತಕ್ಷಣ ರಾಜೀನಾಮೆ ಕೊಡೋಕೆ ಆಗುತ್ತಾ? ನಿಮ್ಮ ಹೆಸರು ಹೇಳಿ 10 ಲಕ್ಷ ಕೇಳ್ತಾರೆ, ಅದಕ್ಕೆ ಕ್ರಮ ಆಗುತ್ತೇನ್ರಿ? ನನ್ನ ತಪ್ಪಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಿದ್ದೆ, ತಿಮ್ಮಾಪುರ್ ಗುಡುಗಿದ್ದಾರೆ. ತಪ್ಪೇ ನಾನು ಮಾಡಿಲ್ಲ, ಸದನದಲ್ಲಿ ಚರ್ಚೆಗೆ ಬಂದ್ರೆ ಉತ್ತರ ಕೊಡ್ತೇವೆ. ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಟೈಮ್ ಬಂದಾಗ ಬಿಚ್ಚಿಡ್ತೀನಿ. ಬಿಜೆಪಿ ನಿಲುವಳಿ ಬಗ್ಗೆ ಪ್ರಶ್ನಿಸಿದಾಗ ಷಡ್ಯಂತ್ರದ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ತಮ್ಮನ್ನ ಕಾಪಾಡಿಕೊಳ್ಳಲು ಬಿಎಸ್ವೈ ಹೆಸರನ್ನ ಬಳಸಿದ್ರ ತಿಮ್ಮಾಪುರ್ ಅನ್ನುವಂಥದ್ದು. ಯಾಕಂದ್ರೆ ಅಬಕಾರಿ ಸ್ಕ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ ತಿಮ್ಮಾಪುರ್ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇಂತಹ ಆಡಿಗಳು ಇರ್ತಾವೆ ಅಂತ ಹಿಂದೊಮ್ಮೆ ಬಿಎಸ್ವೈ ಹೇಳಿದ್ರು. ಹಿಂದೆ ಗೋಪಾಲಯ್ಯ ಮೇಲೆ ಆರೋಪ ಬಂದಾಗ ಸಹಿತ ರಾಜೀನಾಮೆಯನ್ನ ಕೊಟ್ಟಿದ್ರ. ಆ ಸಂದರ್ಭದಲ್ಲಿ ಆಡಿಯೋದಲ್ಲಿ ಹೆಸರು ಕೇಳಿದ ತಕ್ಷಣ ರಾಜೀನಾಮೆ ಕೊಡೋಕೆ ಆಗುತ್ತಾ? ನಿಮ್ಮ ಹೆಸರು ಹೇಳಿ 10 ಲಕ್ಷ ಕೇಳ್ತಾರೆ, ಅದಕ್ಕೆ ಕ್ರಮ ಆಗುತ್ತೇನ್ರಿ? ನನ್ನ ತಪ್ಪಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಿದ್ದೆ ಅಂತ ತಿಮ್ಮಾಪುರ್ ಮಾತನಾಡಿರುವಂಥದ್ದು. ತಪ್ಪೇ ನಾನು ಮಾಡಿಲ್ಲ, ಸದನದಲ್ಲಿ ಚರ್ಚೆಗೆ ಬಂದ್ರೆ ಉತ್ತರವನ್ನ ಕೊಡ್ತೀನಿ. ನನ್ನ ವಿರುದ್ಧ ಷಡ್ಯಂತ್ರವನ್ನ ನಡೀತಾ ಇದೆ, ಟೈಮ್ ಬಂದಾಗ ಎಲ್ಲವನ್ನ ಕೂಡ ಬಿಚ್ಚಿಡ್ತೀನಿ ಅಂತ ಬಿಜೆಪಿ ನಿಲುವಳಿ ಬಗ್ಗೆ ಪ್ರಶ್ನಿಸಿದ್ದಾರೆ ತಿಮ್ಮಾಪುರ್. ನಂದೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನದ ಆಡಿಯೋ ನಿಂದು ಆಡಿಯೋ ಬದುಕುಲೆ ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡಕ್ಕತ್ತೆ. ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ಮ್ಯಾನಿಪ್ಯುಲೇಟಿಂಗ್ ಇರ್ತಾವೆ, ಇದನ್ನೆಲ್ಲ ನಂಬಬಾರ್ದು ಅಂತ ಹೇಳಿದ್ರು. ಹಿಂದಿನ ಯಡಿಯೂರಪ್ಪನವ್ರು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ MLA ಜೋಡಿ ಮಾತಾಡಿದ್ದ ವಿಡಿಯೋ ಇತ್ತು. ಅವಾಗ ಇವ್ರು ಏನು ಹೇಳಿದರು, ಇಂಥ ಆಡಿಯೋಗಳ ಮೇಲೆ ಯಾವನೋ ಒಬ್ಬ ಮಾತಾಡಿದಾನಂದರೆ ರಾಜೀನಾಮೆ ಕೊಟ್ಬಿಟ್ಟ. ನೋಡ್ರಿ, CM ಅಲ್ಲ, ಇನ್ನೊಬ್ಬರಲ್ಲ, ಎಲ್ಲರೂ ನಾನು ತಪ್ಪಿದ್ರೆ ನನ್ನ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು, ನನ್ನ ತಪ್ಪಿಲ್ಲ ಅಂದು ಎದಕ್ಕೆ ಬಿಡ್ತಾರೆ? ಎಲ್ಲಿ ಬರುತ್ತೆ ರೀ ಪಾತ್ರ? ಆಡಿಯೋ ಎಲ್ಲ ನಂಬಿ ಪಾತ್ರ. ಆಡಿಯೋದವ ಯಾವ ನಿನ್ನ ಮೇಲೇನು ಹೇಳ್ತಾನೆ, ಯಾವ ನಿಮ್ಮ ಮೇಲೆ ಒಂದು 10 ಲಕ್ಷ ಕೊಟ್ಟು ನಾನು ಇದ್ರಾಗ ಹಾಕ್ಬೇಡತ್ತೆ ಒಪ್ಕೊಂಡಿದ್ದಾನೆ ಅಂತಂದು ಆಡಿಯೋ ಮಾಡಿ ಕೊಟ್ಟ ತಕ್ಷಣ ಏನು ಪನಿಷ್ಮೆಂಟ್ ಆಗುತ್ತೇನ? ವಾಟ್ ಇಸ್ ದಿಸ್? ಸದನದಲ್ಲಿ ಹೇಳಬೇಕು, ಹೊರಗೂ ಹೇಳಬೇಕು, ಒಳಗೂ ಹೇಳಬೇಕು. ತಪ್ಪಿಲ್ಲದವನಿಗೆ ಎದಕ್ರಿ ಅಂಜಿಕಿರುತ್ತೆ? ಇಂಥದ್ದೆಲ್ಲ ಕ್ರಿಯೇಟ್ ಮಾಡಿ ನಮ್ಮ ತೇಜೋವಧಿ ಮಾಡೋಕ್ಕೊಂದು ಕುತಂತ್ರ ನಡೀತಾ ಇದೆ. ಏನು ಇದೇನು ನಡೀತಾ ಇದೆ ನಿಮ್ಗೆ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ದಿವಸ ತಡೀರಿ. ಇದನ್ನ ಇನ್ನೂ ಭಾಳ ಬಿಚ್ಚಿ ಹೇಳುವುದಿದೆ, ನಾನು ಹೇಳ್ತಿದ್ದೆ. ನಂದೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನದ ಆಡಿಯೋ ನಿಂದು ಆಡಿಯೋ ಬದುಕುಲೆ ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡಕ್ಕತ್ತೆ. ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ಮ್ಯಾನಿಪ್ಯುಲೇಟಿಂಗ್. ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳ ಜೊತೆಗೆ ಅಲ್ಲಿ ಲಂಚವನ್ನ ಕೇಳಿದ್ದಾರೆ ತಿಮ್ಮಾಪುರ್ ಅನ್ನುವಂಥ ಆರೋಪ ಏನು ಬಂದಿತ್ತೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ನಾರಾಯಣ್ ಸಹಿತ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ತಿಮ್ಮಾಪುರ್ ಅವರ ಮೇಲೆ. ಸೊ ಹೀಗಿದ್ದಾಗ ಈ ಎಲ್ಲ ಏನು ಆಡಿಯೋ ಸಹಿತ ಬಂದಿದೆ, ಆಡಿಯೋ ಬಂದ ತಕ್ಷಣ ಅಲ್ಲಿ ನಿಜ ಆಗ್ಬಿಡುತ್ತಾ? ಅದರಲ್ಲಿ ಸತ್ಯಾಂಶಗಳನ್ನ ಅಲ್ಲಿ ಅರ್ಥೈಸ್ಕೊಳ್ಬೇಕಾಗುತ್ತೆ. ಯಾವ್ದು ಸತ್ಯ ಇದೆ, ಯಾವ್ದು ನಿಜ ಇದೆ, ಯಾವ್ದು ಸುಳ್ಳಿದೆ ಅನ್ನೋದನ್ನ ಅಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಈ ಹಿಂದೆ ಕೂಡ BS ಯಡಿಯೂರಪ್ಪ ಅವರು ಕೂಡ ಮಾತನಾಡಿದ್ರು. ಏನಂತ ಅಂದ್ರೆ ಈ ರೀತಿಯಾಗಿ ಆಡಿಯೋಗಳು ಮಿನಿಸ್ಟರ್ ಮೇಲೆ ಆರೋಪಗಳು ಬರ್ತಾನೆ ಇರ್ತವೆ, ಅದನ್ನೆಲ್ಲ ಪರಿಗಣಿಸೋಕಾಗುತ್ತೇನ್ರಿ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಅದು ನಿಜ ಅನ್ಸುತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ತಿಮ್ಮಾಪುರ್. ಯಾಕಂದ್ರೆ ಈ ವಿಚಾರಕ್ಕೆ ಅಂದ್ರೆ ಅಬಕಾರಿ ಇಲಾಖೆಯಲ್ಲಿ ಲಂಚದ ಅಧಿಕಾರಿಗಳ ಹತ್ರ ಲಂಚವನ್ನ ಬೇಡಿಕೆ ಇಟ್ಟಿದ್ದಾರೆ ಅಬಕಾರಿ ಸಚಿವರಾದಂತ ತಿಮ್ಮಾಪುರ್ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಸತ್ಯಾಂಶಗಳು ಗೊತ್ತಾಗಬೇಕು ಅಂದ್ರೆ ಇನ್ನು ಆಡಿಯೋ ಮುಖಾಂತರ ಸಾಕ್ಷಿಯನ್ನ ಕೊಟ್ಟು ಅಲ್ಲಿ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದರು ಲಕ್ಷ್ಮೀನಾರಾಯಣ್, ಉದ್ಯಮಿ ಆದಂತ ಲಕ್ಷ್ಮೀನಾರಾಯಣ್. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಷನ್ ಕೊಟ್ಟಂತ ತಿಮ್ಮಾಪುರ್ ಅವರು ಹೇಳ್ತಾರೆ, ಈ ರೀತಿಯಾಗಿ ಬಂದ ತಕ್ಷಣ ಆಡಿಯೋದಲ್ಲಿ 10 ಲಕ್ಷ ರೂಪಾಯಿ ಅನ್ನುವಂತ
ಒಂದು ಅಮೌಂಟ್ ಬಂದು ಅಲ್ಲಿ ಹೆಸರು ಬಂದ ತಕ್ಷಣ ನಾನು ಇಸ್ಕೊಂಡಿದ್ದೀನಿ ಅನ್ನುವಂಥದ್ದು ಹೇಗೆ ಪ್ರೂವ್ ಆಗುತ್ತೆ? ಅದಕ್ಕೆ ಸಾಕ್ಷಿ ಬೇಕಲ್ವಾ, ಸರಿಯಾದ ಸಾಕ್ಷಿ ಬೇಕಲ್ವಾ? ಆಡಿಯೋ ಇದೆ ಅಂದ ತಕ್ಷಣ ಅದು ನಿಜ ಅಂತ ನಂಬಿಡೋಕ್ಕಾಗುತ್ತಾ, ಸಾಧ್ಯ ಆಗುತ್ತಾ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ.